ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ, ಆತ್ಮೀಯ ವೀಕ್ಷಕರಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದೊಳಗೆ ಒಂದು ವರ್ಲ್ಡ್ ಬಿಸ್ನೆಸ್ ಅಪಾರ್ಚುನಿಟಿ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಶೇರ್ ಶಿಕ್ಷಾ ಅನ್ನುವಂಥ ಒಂದು ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಹೇಳ್ತಾ ಇದ್ದೆ. ಆ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಹೆಂಗಿದೆ ಅಂದರೆ ಲರ್ನ್ ಆ್ಯಂಡ್ ಅರ್ನ್, ಅಂದರೆ ಕಲಿತಾ ನಾವು ಹಣವನ್ನು ಗಳಿಸ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ಅದ. ಈ ಶೇರ್ ಶಿಕ್ಷಾ ಆ್ಯಪ್ ಬಂದು ಶೇರ್ ಶಿಕ್ಷಾ ಆಗಸ್ಟ್ 15, 2024 ಕೇವಲ ಒಂದು 8 ತಿಂಗಳ ಹಿಂದುಗಡೆ ಈ ಒಂದು ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. 2024 ಆಗಸ್ಟ್ 15 ಕೇವಲ ಒಂದು 6 ತಿಂಗಳ ಹಿಂದುಗಡೆ ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಪ್ಲ್ಯಾಟ್ಫಾರ್ಮ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ. ಇದು ಬಂದು ಪುನಾದಲ್ಲಿ ಹೆಡ್ ಆಫೀಸ್ ಅದ. ಶಿವಾಜಿ ರೋಡ್ ಪುಣೆಯಲ್ಲಿ ಇದು ಹೆಡ್ ಆಫೀಸ್ ಅದ. ಇದ್ರ ಬಗ್ಗೆ ಈ ಒಂದು ಕಂಪ್ನಿಯನ್ನು ಹುಟ್ಟುಹಾಕಿದವರು ಮಿಸ್ಟರ್ ಅಮಿತ್ ಡಾಂಗೆ ಅಂತಿದ್ದಾರೆ. ಅದರ ಬಗ್ಗೆ ನಾನು ಹೇಳ್ತೀನಿ. ಇದು ಒಂದು ಶೇರ್ ಶಿಕ್ಷಾ ಆ್ಯಪ್ ಆಗಸ್ಟ್ 15, 2024 ಇದೊಂದು ಎಸ್ಟಾಬ್ಲಿಷ್ಮೆಂಟ್ ಆದಂಥ ಒಂದು ಬಿಸ್ನೆಸ್ ಅಪಾರ್ಚುನಿಟಿ. ಇದು ಬಂದು ಕಂಪನಿ ಫೈನಾನ್ಷಿಯಲ್ ಫ್ರೀಡಮ್, ಅಂದರೆ ಯಾರು ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ ಇದ್ದಾರೆ ಅವರು ಯಾವ ರೀತಿಯಾದಂಥ ಒಂದು ಇನ್ಕಮನ್ನು ಅರ್ನ್ ಮಾಡಬೇಕು ಅನ್ನುವಂಥ ಒಂದು ಮೆಸೇಜನ್ನು, ಒಂದು ಎಜುಕೇಷನನ್ನು, ಒಂದು ಶಿಕ್ಷಣವನ್ನು ಕೊಡುವಂಥ ಆ್ಯಪ್ ಆಗಿದೆ. ಇದು ಎಲ್ಲರಿಗೂ ಭಾಳ ಅತ್ಯುತ್ತಮವಾದಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಬಗ್ಗೆ ನಾನು ಹಿಂದೆ ಒಂದು ವಿಡಿಯೋಗಳನ್ನು ಮಾಡಿದ್ದೀನಿ, ಈಗಾಗಲೇ ಹಾಕಿದ್ದೀನಿ. ಮೊದಲನೇದಾಗಿ ಶೇರ್ ಶಿಕ್ಷಾ ಆ್ಯಪ್ ಬಗ್ಗೆ ಹೇಳಿದ್ದೀನಿ. ಎರಡನೇದು ಬಂದು ಶೇರ್ ಶಿಕ್ಷಾ ಆ್ಯಪದ ಶೇರ್ ಶಿಕ್ಷಾ ಆ್ಯಪ್ ಇದೊಂದು ಮೊಬೈಲ್ ಆ್ಯಪ್. ಇದು ಮೊಬೈಲ್ದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವಂಥ ಒಂದು ಆ್ಯಪ್ ಅದ. ಅದು ಯಾವ ರೀತಿ ನಿಮಗೆ ವರ್ಕ್ ಆಗ್ತೈತಿ ಏನು ಅನ್ನೋದು ನಾನು ಮುಂದಿನ ವಿಡಿಯೋಗಳಿಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಶೇರ್ ಶಿಕ್ಷಾ ಆ್ಯಪದ್ದು ಮೇನ್ 4 ಕಾರ್ನರ್ ಸ್ಟೋನ್ಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಏನೇನದ ಅಂದರೆ, ಒಂದು ನಾಲೆಜನ್ನು ಕೊಡುವಂಥದ್ದು, ಎರಡನೇದು ಟೆಕ್ನಾಲಜಿ ಬಗ್ಗೆ, ಟೆಕ್ನಾಲಜಿ ಬಗ್ಗೆ, ಮೂರನೇದು ಫ್ಯಾಷನ್, ದೆನ್ ಗ್ರೋತ್ ಆರ್ ದಿ 4 ಮೇನ್ ಕಾರ್ನರ್ ಸ್ಟೋನ್ಸ್ ಆಫ್ ದಿ ಕಂಪನಿ. ದಿಸ್ ಶೇರ್ ಶಿಕ್ಷಾ ಕಂಪನಿ. ಇದ್ರ ಬಗ್ಗೆಯೂ ನಾನು ಹಿಂದಿನ ವಿಡಿಯೋದೊಳಗೆ ಹೇಳಿದ್ದೇನೆ. ಈಗ ಕಂಪನಿ ಮಿಷನ್ ಆ್ಯಂಡ್ ವಿಷನ್. ಶೇರ್ ಶಿಕ್ಷಾ ಕಂಪನಿ ಮಿಷನ್ ಆ್ಯಂಡ್ ವಿಷನ್ ಏನದ ಅದನ್ನು ಹೇಳಿದ್ದೀನಿ. ಅದು ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಮ್ಮೆ ವಿಷನ್. ಈ ಕಂಪನಿ ಮಿಷನ್ ಬಂದು ಈಸ್ ಟು ಸ್ಪ್ರೆಡ್ ಅವೇರ್ನೆಸ್ ಆಫ್ ದಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಟು ಸಪೋರ್ಟ್ ದಿ ಇಂಡಿಯನ್ ಎಕಾನಮಿ. ಇದರದ್ದು ಮಿಷನ್ ಬಂದು ಈ ಕಂಪ್ನಿದು ಟು ಸ್ಪ್ರೆಡ್ ದಿ ಅವೇರ್ನೆಸ್ ಅಬೌಟ್ ದಿ ಸ್ಟಾಕ್ ಮಾರ್ಕೆಟ್ ಆಫ್ ದಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಟು ದಿ ಇಂಡಿಯನ್ ಪೀಪಲ್. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ದಲ್ಲಿ ಯಾವ ರೀತಿ ಟ್ರೇಡಿಂಗ್ ಆಗ್ತದೆ, ಯಾವ ರೀತಿ ಶೇರ್ಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗ್ತದೆ, ಯಾವ ರೀತಿ ಪ್ರಾಫಿಟ್ ಮಾಡ್ತಾರೆ ಅನ್ನೋದನ್ನು ಒಂದು ನಾಲೆಜನ್ನು ಕೊಡುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಆ ಒಂದು ಮಿಷನನ್ನು ಮೇನ್ ಕಂಪ್ನಿ ಇಟ್ಕೊಂಡದ. ಟು ಸ್ಪ್ರೆಡ್ ದಿ ಅವೇರ್ನೆಸ್ ಅಬೌಟ್ ದಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಟು ದಿ ಪೀಪಲ್ ಆಫ್ ಇಂಡಿಯಾ, ಟು ಹೆಲ್ಪ್ ದಿ ಇಂಡಿಯನ್ ಎಕಾನಮಿ. ಇನ್ನು ವಿಷನ್ ಬಂದು ಟು ಬಿಕಮ್ ಅ leading stock market education app by providing the
ನಾಲೆಜ್ ಅಟ್ ಎ ಅಫೋರ್ಡೆಬಲ್ ಪ್ರೈಸ್ ಅಬೌಟ್ ದಿ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಟು ದ ಪೀಪಲ್ ಆಫ್ ಇಂಡಿಯಾ. ನೋ, ಭಾಳಷ್ಟು ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಒಂದು ಕೋರ್ಸಸ್ ಬಗ್ಗೆ ಕೆಲವೊಂದು ಆನ್ಲೈನ್ ಕ್ಲಾಸಸ್ಸು ಅವು ಇವು ಅದಾವ. ಬಟ್ ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಯಾರೂ ಈ ಒಂದು ನಾಲೆಜನ್ನು ಕೊಡೋಂಗಿಲ್ಲ. ಅಂಥ ಒಂದು ಅಫೋರ್ಡೆಬಲ್ ಪ್ರೈಸಿಗೆ ಈ ಒಂದು ನಾಲೆಜ್ ಕೊಡುವಂಥ ಕೆಲಸ ಇದು ಶೇರ್ ಶಿಕ್ಷಾ ಆ್ಯಪ್ ಮಾಡ್ತಾಯಿದೆ, ಶೇರ್ ಶಿಕ್ಷಾ ಕಂಪನಿ ಮಾಡ್ತಾಯಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಕಂಪನಿ ಮತ್ತು ವಿಷನ್ ಆಫ್ ದಿ ಕಂಪನಿ. ಈಗ ನೆಕ್ಸ್ಟ್ ಬಂದು ಈ ಕಂಪನಿ ಫೌಂಡರ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಕಂಪನಿ ಫೌಂಡರ್ ಬಗ್ಗೆ ನಿಮಗೆ ಹೇಳ್ತೀನಿ. ಶೇರ್ ಶಿಕ್ಷಾ ಇದರದ ಫೌಂಡರ್ ಬಂದು ಮಿಸ್ಟರ್ ಅಮಿತ್ ಡಾಂಗೆ ಅಂಥೇಳಿ ಇದ್ದಾರೆ. ಇವರು MBA ಮಾಡಿದ್ದಾರೆ. MBA ಕ್ವಾಲಿಫಿಕೇಷನ್ ಇನ್ IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ಒಂದು MBA ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ. MBA ಕೋರ್ಸನ್ನು ಕಂಪ್ಲೀಟ್ ಮಾಡಿ ಇವರು ಬೇರೆ ಬೇರೆ ಕಂಪನಿಯೊಳಗೆ ಜಾಬ್ ಮಾಡಿದ್ದಾರೆ. ಯಾವ್ಯಾವ ಕಂಪ್ನಿಯೊಳಗೆ ಜಾಬ್ ಮಾಡಿದ್ದಾರೆ ಅಂಥೇಳಿ ನಿಮಗೆ ಹೇಳ್ತೀನಿ ನಾನು. ಇವರು IBM ಕಂಪನಿಯೊಳಗೆ ಕೆಲಸ ಮಾಡಿದ್ದಾರೆ. IBM ಕಂಪನಿಯೊಳಗೆ ಸ್ಟಾಕ್ ಟ್ರೇಡಿಂಗ್ದೊಳಗೆ ಕೆಲಸ ಮಾಡಿದ್ದಾರೆ. ಮತ್ತು ಎಮರ್ಸನ್ ಕಂಪನಿಯೊಳಗೂ ಕೆಲಸ ಮಾಡಿದ್ದಾರೆ. ಎಮರ್ಸನ್ ಕಂಪನಿಯೊಳಗೆ ಒಂದು 18 ವರ್ಷದ ಒಂದು ಲಾಟ್ ಆಫ್ ನಾಲೆಜ್ ವಿಲ್ ಬಿ ದೇರ್. MBA ಇನ್ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ಮಾಡಿದ್ದಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಕ್ಸ್ಪೀರಿಯನ್ಸ್ ಅದ. ಓವರ್ 10 years ಇನ್ ದ ಟ್ರೇಡಿಂಗ್ ಆ್ಯಂಡ್ ಬ್ರೋಕಿಂಗ್. 10 years ಎಕ್ಸ್ಪೀರಿಯನ್ಸ್ ಅದ. 10 ವರ್ಷಗಳ ಎಕ್ಸ್ಪೀರಿಯನ್ಸ್ ಇವರಿಗೆ ಅಮಿತ್ ಡಾಂಗೆ ಅವರಿಗೆ ಅದ. ಈ ಒಂದು ಮಿಸ್ಟರ್ ಅಮಿತ್ ಡಾಂಗೆ ಅವರು ಈ ಒಂದು ಶೇರ್ ಶಿಕ್ಷಾ ಕಂಪನಿಯ ಫೌಂಡರ್. ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದಂಥ ವ್ಯಕ್ತಿಗಳು. MBA ಮಾಡಿದ್ದಾರೆ. MBAದು IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೇನ್ ಕೋರ್ಸನ್ನು ತೆಗೆದುಕೊಂಡು MBA ಕಂಪ್ಲೀಟ್ ಮಾಡಿ ಈ ಒಂದು ಕಂಪನಿಯನ್ನು ಹುಟ್ಟುಹಾಕಿದ್ದಾರೆ. ಇವ್ರ ಜೊತೆಗೆ ಇನ್ನೊಬ್ಬರು ಪರ್ಸನ್ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ನರೇಂದ್ರ ವಾರ್ಟೆ WADTE ವಾರ್ಟೆ ಅಂಥೇಳಿ ಇವರು ಚೀಫ್ ಆಪರೇಟಿಂಗ್ ಆಫೀಸರ್ ಅಂತಿದ್ದಾರೆ. ಚೀಫ್ ಆಪರೇಟಿಂಗ್ ಆಫೀಸರ್ ಇದ್ದಾರೆ. ಇವ್ರ ಕ್ವಾಲಿಫಿಕೇಷನ್ ಬಂದು PGDCA ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ದೊಳಗೆ PG ಮಾಡಿದ್ದಾರೆ. ಇವರು ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ ಎಕ್ಸ್ಪರ್ಟ್ ಇದ್ದಾರೆ. 18 years ಆಫ್ ಎಕ್ಸ್ಪೀರಿಯನ್ಸ್, 18 ವರ್ಷಗಳ ಎಕ್ಸ್ಪೀರಿಯನ್ಸ್ ಅದ. ಇನ್ನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸರ್ವಿಸ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ ಮತ್ತು ಸರ್ವಿಸ್ ಮ್ಯಾನೇಜ್ಮೆಂಟ್ದೊಳಗೆ ಅಪೂರ್ವವಾದಂಥ 18 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಇದ್ದಂಥ ವ್ಯಕ್ತಿಗಳು ಇವರು. ಟೆಕ್ನಾಲಜಿ ಫ್ಯಾಷನೇಟ್, ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಇದ್ದಾರೆ. ಆಪರೇಷನಲ್ ಎಕ್ಸಲೆನ್ಸ್, ಸರ್ವಿಸ್ ಮ್ಯಾನೇಜ್ಮೆಂಟ್. ಇವರು ಏನು HSBC ಮತ್ತು IBM ಮತ್ತು ಯಶ್ ಬ್ಯಾಂಕ್ದೊಳಗೆ ವರ್ಕ್ ಮಾಡಿದಂಥ ವ್ಯಕ್ತಿಗಳಿದ್ದಾರೆ. ವಿಪ್ರೋದಲ್ಲಿ ವರ್ಕ್ ಮಾಡಿದಂಥ ವ್ಯಕ್ತಿ ಮಿಸ್ಟರ್ ನರೇಂದ್ರ ವಾರ್ಟೆ. ಈ ಇಬ್ಬರು ಮೇನ್ ಪರ್ಸನ್ಸ್ ಫಾರ್ ದಿಸ್ ಶೇರ್ ಶಿಕ್ಷಾ ಕಂಪನಿ. ಈ ಒಂದು ಶೇರ್ ಶಿಕ್ಷಾ ಕಂಪನಿಗೆ ಫೌಂಡರ್ ಮಿಸ್ಟರ್ ಅಮಿತ್ ಡಾಂಗೆ ಅಂತಿದ್ದಾರೆ. ಚೀಫ್ ಆಪರೇಟಿಂಗ್ ಆಫೀಸರ್ ಮಿಸ್ಟರ್ ನರೇಂದ್ರ ವಾರ್ಟೆ ಅಂತಿದ್ದಾರೆ. ಈ ಒಂದು ಎಕ್ಸ್ಪರ್ಟೈಸ್ ಪರ್ಸನ್ಸ್ ಈ ಒಂದು ಕಂಪನಿಯನ್ನು ಹುಟ್ಟುಹಾಕಿದ್ದಾರೆ. ಈ ಕಂಪನಿಯಿಂದ ನಮ್ಮ ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅವೇರ್ನೆಸ್ಸನ್ನು ಕೊಡುವಂಥ ಒಂದು ಕೆಲಸ, ಅದರ ಜೊತೆಗೆ ಮಿಡ್ಲ್ ಕ್ಲಾಸ್ ಪೀಪಲ್ಲು
ತಮ್ಮ ಒಂದು ಫೈನಾನ್ಷಿಯಲ್ ಭದ್ರತೆ, ಆರ್ಥಿಕ ಭದ್ರತೆಯನ್ನು ಪಡೆದುಕೊಳ್ಳಲಿಕ್ಕೆ ಯಾವ ರೀತಿ ಒಂದು ಹಣವನ್ನು ಮಾಡಬೇಕು ಅನ್ನೋದು ಈ ಒಂದು ಬಿಸ್ನೆಸ್ ಅಪಾರ್ಚುನಿಟಿಯನ್ನು ಎಲ್ಲರಿಗಾಗಿ ತಂದಿದ್ದಾರೆ. ಇದನ್ನು ನೀವು ನೋಡ್ತಾ ಹೋಗ್ಬೇಕು. ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋದಾಗ ಮಾತ್ರ ನಿಮಗೆ ಇದ್ರ ಬಗ್ಗೆ ಗೊತ್ತಾಗ್ತದೆ. ಭಾಳ ಒಂದು ಒಳ್ಳೆಯ ಅಪಾರ್ಚುನಿಟಿ ಅದ ಮಿಡ್ಲ್ ಕ್ಲಾಸ್ ಪೀಪಲ್ಗೆ. ನಾನು ಮಿಡ್ಲ್ ಕ್ಲಾಸ್ನಲ್ಲೇ ಬರ್ತೀನಿ. ನನಗೂ ಒಂದು ಹಣದ ಒಂದು ಅವಶ್ಯಕತೆ ಇದೆ ನಮ್ಮ ಜೀವನವನ್ನು ನಡೆಸಲಿಕ್ಕೆ. ಅದಕ್ಕಾಗಿ ನಾನು ಇದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀನಿ. ನಾನು ಒಂದು ಸಬ್ಸ್ಕ್ರೈಬ್ ಆಗಿದ್ದೀನಿ. ಇದಕ್ಕೆ ಸಬ್ಸ್ಕ್ರೈಬ್ ಆಗೋರು ಆಗಬೇಕಂಥೇಳಿ ಮನಸ್ಸು ಮಾಡೋರು ಕಾಂಟ್ಯಾಕ್ಟ್ ಮಾಡಬೇಕು. ಹೆಚ್ಚಿನ ಇನ್ಫಾರ್ಮೇಷನ್ ಕೊಡಲಿಕ್ಕೆ ನನ್ನ ನಂಬರ್ ಬಂದು 9902401677. ಡಾಕ್ಟರ್ ಚಿದಾನಂದ್ ಅಂತ, ಡಾಕ್ಟರ್ ಚಿದಾನಂದ್ ಅಂತ. ಇದ್ರ ಬಗ್ಗೆ ಇನ್ನೂ ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು, ಯಾವ ರೀತಿ ನಾವು KYC ಮಾಡಿಕೊಂಡು ನಮ್ಮ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟು ನಾವು ಇದರಲ್ಲಿ ಇನ್ವಾಲ್ವ್ ಆಗ್ಬೋದು ಅನ್ನೋದನ್ನು ಮುಂದಿನ ವಿಡಿಯೋದೊಳಗೆ 1 by 1 ಹೇಳ್ಕೊತ ಹೋಗ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.